ಆ ಕಮ್ಯುನಿಟಿಲಿ ಏನೇ ಪರ್ಚೇಸ್ ಮಾಡಿದ್ರೆ ನಮಗೆ ಡಾಲರ್ಸ್ ಅಲ್ಲಿ ಪೇಮೆಂಟ್ ಆಗುತ್ತೆ ಅಂತ ಒಂದು ಸಿಸ್ಟಮ್ ಇದೆ 2070 ಈ ಒಂದು ಮೆಟಾಫರ್ಸ್. ಇಂತ ಒಂದು ಬ್ಯೂಟಿಫುಲ್ ಅಪರ್ಚುನಿಟಿಯನ್ನು ಕೊಟ್ಟಿರುವಂತಹ ವ್ಯಕ್ತಿಗಳಿಗೆ ನಾವು ಒಂದ್ಸರಿ ಜೋರಾಗಿ ಕ್ಲಾಪ್ಸ್ ಹಾಕೋಣ ಸರ್, ಜೋರಾಗಿ. ಸರ್ ಈಗ ನೋಡಿ, ನಾವು ಯಾವುದೇ ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗ್ತೀವಲ್ಲ, ಜಾಯ್ನ್ ಆಗಿ ವರ್ಕ್ ಮಾಡಿದ್ರೆ ನಮ್ಗೆ ಬರುತ್ತೆ ರೂಪೀಸ್ ಅಲ್ಲೇ ಪೇಮೆಂಟ್ ಬರುತ್ತೆ. ಆದ್ರೆ ಮೆಟಾಫರ್ಸ್ ಅಲ್ಲಿ ನಿಮ್ಗೆ ಏನ್ ಬರುತ್ತೆ ಸರ್, ಇದು ವರ್ಲ್ಡ್ ವೈಡ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಮಗೆ ಇಲ್ಲಿ ರೂಪೀಸ್ ಅಲ್ಲಿ ಪೇಮೆಂಟ್ ಆಗೋಲ್ಲ, ಡೈಸ್ ಅಲ್ಲಿ ಪೇಮೆಂಟ್ ಆಗುತ್ತೆ. ಡೈ ಅಂತ ಹೇಳಿ ಒಂದು ಕಾಯಿನ್ ಇದೆ, ಇಲ್ಲಿ ಕೆಳಗೆ ನೋಡ್ತಿದ್ರೆ ಸೆಂಟರ್ ಇದು ಡೈ ಅಂತ ಹೇಳಿ ಒಂದು ಕಾಯಿನ್ ಇದೆ. ಆ ಡೈಸ್ ಅಲ್ಲಿ ನಮಗೆ ಪೇಮೆಂಟ್ ಆಗುತ್ತೆ, ರೂಪೀಸ್ ಅಲ್ಲಿ ಅಲ್ಲ. 1 ಡೈ = 100 ರೂಪೀಸ್ ಇರೋ ತರ. ಇವತ್ತು ನಮ್ಗೆ 10 ಡೈ ಬಂತು ಅಂತಂದ್ರೆ ಅದ್ರ ಬೆಲೆ ಎಷ್ಟು, 1000 ರೂಪಾಯಿ. ಆ ತರ ಇದು ಪಾಲಿಥಿನ್ ಮ್ಯಾಟಿಕ್ ಅಂತ ಹೇಳಿ ಅದು ಗ್ಯಾಸ್ ಫೀ, ನಾವೆಲ್ಲ GST ಕಟ್ತೀವಲ್ಲ ಆ ತರ ಅದು ಗ್ಯಾಸ್ ಫೀ ತಗೊಳುತ್ತೆ. ಇದ್ರ ಬಗ್ಗೆ ನಿಮ್ಗೆ ಡೆಪ್ತ್ ಆಗಿ ನಮ್ಮ ಲೀಡರ್ಸ್ ಗಳೆಲ್ಲ ಮೀಟ್ ಆಗಿ ಹೇಳ್ತಾರೆ ಇದ್ರ ಬಗ್ಗೆ. ಇದು ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಒಂದ್ಸರಿ ಫಸ್ಟ್ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದಾದ್ರೆ ಸರ್, ಇಲ್ಲಿಂದ ಯಾವುದೇ ಒಂದು ಕಂಪ್ನಿ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಸರ್ ಏನ್ ಮಾಡ್ತೀವಿ, ನಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, KYC ಎಲ್ಲ ಕೊಡ್ತೀವಲ್ಲ ಸರ್, ಅದಲ್ವಾ? ಯಾವುದೇ ಕಂಪ್ನಿ ಜಾಯ್ನ್ ಆಗ್ಬೇಕಂದ್ರೆ ನಮ್ದು ಹೆಸರು ಕೊಡ್ತೀವಿ, ಆಧಾರ್ ಕಾರ್ಡ್ ಕೊಡ್ತೀವಿ, ಪಾನ್ ಕಾರ್ಡ್ ಕೊಡ್ತೀವಿ, KYC ಎಲ್ಲ ಮಾಡ್ತೀವಿ. ಆದ್ರೆ ಈ ಒಂದು ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ದು ಯಾವ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, KYC ಏನೂ ಅವಶ್ಯಕತೆ ಇಲ್ಲ. ನೀವು 5 ವರ್ಷ ದುಡಿದು ಐಡಿ ಮಾಡ್ಬೋದಿದ್ರಾಗ. ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಐಡಿ ಮಾಡ್ಬೇಕಂತಂದ್ರೆ ಇಲ್ಲಿ ಟ್ರಸ್ಟ್ ವ್ಯಾಲೆಟ್ ಅಂತ ಬರುತ್ತೆ, ಮೆಟಾಮಾಸ್ಕ್, ಟ್ರಸ್ಟ್ ವ್ಯಾಲೆಟ್, ಟೋಕನ್ ಪಾಕೆಟ್ ಅಂತ ಹೇಳಿ ಡಿಸೆಂಟ್ರಲೈಸ್ ಆಪ್ಸ್ ಬರುತ್ತೆ. ಡಿಸೆಂಟ್ರಲೈಸ್ ಆಪ್ಸ್, ಆ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಮ ಹತ್ರ 12 ಕೀವರ್ಡ್ ಬರುತ್ತೆ. ಫ್ರೆಂಡ್ಸ್, ನಾನು ಇವಾಗ ಹೇಳ್ತಾ ಇದ್ರಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಲಕ್ಷ ಕೊಡ್ಕೊಳ್ಳಿ. ನೀವು ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಅವಾಗ ನಿಮ್ಗೆ 12 ಕೀವರ್ಡ್ ಸಿಗುತ್ತೆ. ಅಲ್ಲಿ ಕೀವರ್ಡ್, ಆ 12 ಕೀವರ್ಡ್ಸ್ ಯಾರ ಹತ್ರ ಇರುತ್ತಲ್ಲ ಅವರೇ ಆ ವ್ಯಾಲೆಟ್ಗೆ ಓನರ್. ಯಾರು ಆ 12 ಕೀವರ್ಡ್ ಇರೋದಿಲ್ಲ, ಆ 12 ಕೀವರ್ಡ್ಸ್ ಯಾರ ಹತ್ರ ಇರುತ್ತೆ ಅವರೇ ಆ ವ್ಯಾಲೆಟ್ಗೆ ಓನರ್. ಇಲ್ಲಿ ಹೆಸರೇನು ಬರೋದಿಲ್ಲ, ಜಸ್ಟ್ ಕೀವರ್ಡ್ ಬರುತ್ತೆ. ಓಕೆ, ಆ ಕೀವರ್ಡ್ ಅನ್ನು ನೀವು ಯಾರಿಗೂ ಶೇರ್ ಮಾಡಬಾರ್ದು, ಯಾರಿಗೂ ಶೇರ್ ಮಾಡಬಾರ್ದು. ಆ ಕೀವರ್ಡ್ ಲೀಕ್ ಆಯ್ತು ಅಂತಂದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ 1 ಕೋಟಿ ಇತ್ತು ಅಂತಂದ್ರೆ 1 ಕೋಟಿ 1 ಸೆಕೆಂಡ್ ಅಲ್ಲಿ ಹೋಗ್ಬಿಡುತ್ತೆ. ಯಾಕೆ? ಆ ಕೀವರ್ಡ್ ಲೀಕ್ ಆದ್ರೆ. ಅದಕ್ಕೆ ಆ ಕೀವರ್ಡ್ಸ್ ಅನ್ನು ನೀವು ಯಾರಿಗೂ ಶೋ ಮಾಡಬಾರ್ದು. ಸರ್, ಬಿಟ್ಕಾಯಿನ್ ಪರ್ಚೇಸ್ ಮಾಡಿರುವಂತ ವ್ಯಕ್ತಿ, ಅವನ ಹತ್ರ 40,000 ಬಿಟ್ಕಾಯಿನ್ ಇದೆ. ಒಬ್ಬ ವ್ಯಕ್ತಿ ಹತ್ರ, ಅವನ ಹತ್ರ ಕೀವರ್ಡ್ ಇಲ್ಲ, ಕೀವರ್ಡ್ ಕಳ್ಕೊಂಡಿದ್ದಾನೆ. 40,000 ಬಿಟ್ಕಾಯಿನ್ ಅಂದ್ರೆ ಎಷ್ಟಾಯ್ತು, ಲಕ್ಷಾಂತರ ಕೋಟಿ ಆಯ್ತು. ಆದ್ರೆ ಕೀವರ್ಡ್ ಕಳ್ಕೊಳ್ಳೋದಕ್ಕೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಒಂದು ಪಾಯಿಂಟ್ ಕೂಡ ತೆಗೆಯೋಕ್ಕಾಗಲ್ಲ. ಅಂತ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ನೀವು ಆ ಕೀವರ್ಡ್ಸ್ ಅನ್ನ ಕಳ್ಕೋಬಾರ್ದು. ಓಕೆ ಸರ್, ನೆಕ್ಸ್ಟ್